ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 106ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 106. ಕೀರ್ತನೆ 106 ಇದು ಪ್ರಾರಂಭ ಹೀಗಿದೆ: ಯಾಹೋವಿಗೆ ಸ್ತೋತ್ರ, ಸದಾ ಇರುವಾತನಿಗೆ ಸ್ತೋತ್ರ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ಇದೇ ಕೀರ್ತನೆಯನ್ನು ಯೆಹೋಷಾಫಾಟನು ತನ್ನ ವೈರಿಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಹೋದಾಗ ಇಂಥ ಒಂದು ಕೀರ್ತನೆಯನ್ನೇ ಅಂದು ಅವರು ಉಪಯೋಗ ಮಾಡಿದರು. ಭಾಳ ಆಶ್ಚರ್ಯ ಅದು. ಯಾಕಂತೇಳಿದರೆ 3 ದೇಶಗಳು ಸುಮಾರು 3 ಕಡೆಗಳಿಂದ ಯುದ್ಧಕ್ಕೆ ಬರುತ್ತಿರಲಾಗಿ ಯುದ್ಧಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಹೌದು. ಯುದ್ಧದಲ್ಲಿ ಜಯಕ್ಕಾಗಿ ದೇವರನ್ನು ಬೇಡ್ಕೊಳ್ಬೇಕು, ಹೌದು. ಆದರೆ ಇವರೆಲ್ಲ ಏನು ಮಾಡ್ತಿದ್ದಾರೆ? ಆಯುಧಗಳನ್ನು ಮತ್ತು ಯುದ್ಧ ವಿದ್ಯೆ ಇದು ಯಾವುದನ್ನು ಬಳಸದೆ ಸಾಮಾನ್ಯವಾಗಿ ಯುದ್ಧದಲ್ಲಿ ಮಾಡುವ ಕ್ರಮವನ್ನು ಪಾಲಿಸದೆ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರಂತೆ. ಕೀರ್ತನೆ 106ರಿಂದ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಅಂತ ಹೇಳ್ಬಿಟ್ಟು ಈ ಕೀರ್ತನೆ 48 ವಚನಗಳಿವೆ. ಆದರೆ ಅಂದು ಅವರು ಮಾಡಿದ್ದೇನು ಅಂತ ನೋಡುವಾಗ ಒಂದೇ ವಚನವನ್ನು ಇವರು ಹಾಡಿದ್ರಂತೆ. ಹಾಡಿದಾಗ ಸಂಪೂರ್ಣ ಜಯ ದೇವರು ಅವರಿಗೆ ವೈರಿಯ ಮೇಲೆ ಕೊಟ್ಟುಬಿಟ್ಟನು. ಒಂದು ವಚನವನ್ನು ಹಾಡಿದ್ದಕ್ಕೆ ಅಷ್ಟೊಂದು ಜಯ. ಇನ್ನು 48 ವಚನಗಳು ಅವರು ಹಾಡಿದ್ದರೆ, ಬಳಸಿದ್ದರೆ, ಉಪಯೋಗಿಸಿದ್ದರೆ ಏನಾಗ್ತಿತ್ತು ಗೊತ್ತಿಲ್ಲ. ಸರಿ, ಆತನ ಕೃಪೆಯು ಶಾಶ್ವತವಾಗಿರುವುದು. ಕೃಪೆ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ನೆನಪು ಮಾಡಿಕೊಳ್ಳೋಣ ನಾವು. ಯಾಕಂತೇಳಿದರೆ ಯೋಹಾನ 1:17 ಕೃಪೆಯು ಸತ್ಯವು ಯೇಸು ಕ್ರಿಸ್ತನಿಂದ ದೇವರು ನಮಗೆ ಕೊಟ್ಟಂಥದ್ದು. ಮತ್ತು 2ನೇ ವಚನ: ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಸಾಧ್ಯನೇ ಇಲ್ಲ. ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ನಾವು 1ನೇ ಕೀರ್ತನೆಯನ್ನು ನೋಡುವಾಗ ಧನ್ಯರು ಎಂಥವರು ಎಂಬುದಾಗಿ 1ನೇ ಅಧ್ಯಾಯ 1ನೇ ವಚನದಲ್ಲಿ 1ನೇ ಕೀರ್ತನೆಯನ್ನೇ ನೋಡ್ತಿದ್ದೇವೆ. 16 ವಿಧವಾದ ಧನ್ಯರನ್ನು ಕೀರ್ತನೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಒಂದು ಧನ್ಯರು ಯಾರು ಅಂತ ಹೇಳಿದರೆ, ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರಂದರೆ ಇನ್ನೊಂದು ಅರ್ಥ ಸಂತೋಷವಾಗಿರ್ತಾರೆ, ಸಂತೃಪ್ತರಾಗಿರ್ತಾರೆ ಎಂಬುದಾಗಿ. ಯೆಹೋವನೇ, ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು. ವಾವ್! ದೇವಜನರಿಗೆ ತೋರಿಸುವಂಥ ದಯೆ ನನಗೂ ತೋರಿಸು. ಭಾಳ ವಿಚಿತ್ರವಾದಂಥ ಒಂದು ಪ್ರಾರ್ಥನೆ. ಇಂಥ ಪ್ರಾರ್ಥನೆ ಯಾರು ಮಾಡಿದ್ದು ಇದುವರೆಗೆ ನಾವು ನೋಡಲಿಲ್ಲ ಕೀರ್ತನೆಯಲ್ಲಿ. ಆದರೆ ಈ ಭಕ್ತನು, ಈ ಕೀರ್ತನೆಗಾರನು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿಬಿಟ್ಟು ನನ್ನನ್ನು ರಕ್ಷಿಸಲಿಕ್ಕೆ ಬಾ ಎಂಬುದಾಗಿ ಹೇಳ್ತಾನೆ. ಇದು ಕೂಡ ಭಾಳ ಚೆನ್ನಾಗಿದೆ, ವಿಚಿತ್ರವಾಗಿದೆ.
ಭಾಳ ಸೂಕ್ತವಾಗಿದೆ ಮತ್ತು ಅನುಸರಿಸುವುದಕ್ಕೆ ಒಳ್ಳೆ ಅನ್ವಯವಾಗಿದೆ. ರಕ್ಷಿಸಲಿಕ್ಕೆ ಬಾ ರಕ್ಷಕನು, ಮತ್ತು ಕ್ರಿಸ್ತನ ಛಾಯೆ ನಾವು ನೋಡ್ತೇವೆ. ಆ ರೀತಿಯಾಗಿ ಬಂದಾಗ ಏನಾಗ್ತದೆ, ಆಗ ನೀನು ಆರಿಸಿಕೊಂಡ ಪ್ರಜೆಯ ಏಳಿಗೆಯನ್ನು ನೋಡಿ ನಾನು ಅವರೊಂದಿಗೆ ಸಂತೋಷಿಸುವೆನು. ಆಗ ಅನ್ನುವಂಥ ಪದ ಕನಿಷ್ಠ ಒಂದು 3 ಸಾರಿ ಆದರೂ ಬರ್ತದೆ. ಒಂದು ಸಾರಿ 5ನೇ ವಚನ, ಇನ್ನೊಂದು ಸಾರಿ 12ನೇ ವಚನ, ಇನ್ನೊಂದು ಸಾರಿ 47ನೇ ವಚನದಲ್ಲಿ ನಾವು ನೋಡ್ತೀವಿ ಆಗ ಅಂತ ಹೇಳ್ಬಿಟ್ಟು. ಸರಿ, ಅದರ ಬಗ್ಗೆ ಅನಂತರ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ನಾನು ಅವರೊಂದಿಗೆ ಸಂತೋಷಿಸುವೆನು. ಈಗಾಗಲೇ ನಿನ್ನ ಪ್ರಜೆಗೆ ದಯೆ ತೋರಿಸಿದ ಹಾಗೆ ನನಗೂ ಕೂಡ ತೋರಿಸ ಅಂತ ಹೇಳಿದ ಈತನು, ಈ ಕೀರ್ತನೆಗಾರನು, ಈಗ ತಾನು ದೇವಜನರ ಜೊತೆಯಲ್ಲಿ ಸಂತೋಷ ಪಡುವುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. 6ನೇ ವಚನದಿಂದ ಅರಿಕೆಯನ್ನು ಮಾಡುವಂಥದ್ದನ್ನು ನೋಡ್ತೇವೆ. ನಾವು ಪಾಪಿಗಳು, ನಾವು ಅಪರಾಧ ಮಾಡಿದೆವು, ದುಷ್ಟತನವನ್ನು ಮಾಡಿದೆವು, ನಿನ್ನನ್ನು ರಕ್ಷಿಸಲಿಲ್ಲ, ಸ್ಮರಿಸಲಿಲ್ಲ ಎಂಬುದಾಗಿ ಎಲ್ಲ ಹೇಳಿಬಿಟ್ಟು, ಆದರೂ ಅಂತ 8ನೇ ವಚನದಲ್ಲಿ, ಇದು ಭಾಳ ಇಷ್ಟ ನನಗೆ ಈ ಪದ. ಯಾಕಂತೇಳಿದ್ರೆ ನಕಾರಾತ್ಮಕವಾದಂಥ ಒಂದು ಹಿನ್ನೆಲೆ, ಅಂದರೆ ಪಾಪಿಗಳು, ಅಪರಾಧಿಗಳು, ದುಷ್ಟರು ಹೀಗೆಲ್ಲ ಇದ್ದಾಗ ಆದರೂ ಆತನು ತನ್ನ ಹೆಸರು ನಿಮಿತ್ತವಾಗಿ ತನ್ನ ಶೌರ್ಯವನ್ನು ಪ್ರಕಟಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸಿದನು. ದೇವರ ರಕ್ಷಣೆ ಭಾಳ ಆಶ್ಚರ್ಯ, ಅನುಪಮವಾದದ್ದು, ಅಗಾಧವಾದದ್ದು, ಆಶ್ಚರ್ಯವಾದದ್ದು. ಯಾಕಂತ ಹೇಳಿದರೆ, ಹೌದು, ದೇವಜನರು ಪಾಪಿಗಳು, ಅಪರಾಧಿಗಳು, ದುಷ್ಟತನವನ್ನು ನಡೆಸಿದವರು ಆ ರೀತಿಯಾಗಿ ಆಗಿದ್ದರೂ ಕೂಡ, ಆದರೂ ದೇವರವರನ್ನು ರಕ್ಷಿಸಿದಂದರೆ 2 ಕಾರಣ. ಒಂದು ಕಾರಣ ತನ್ನ ಹೆಸರಿನ ನಿಮಿತ್ತ, 2ನೇ ಕಾರಣ ತನ್ನ ಶೌರ್ಯವನ್ನು ಪ್ರಕಾಶಿಸುವುದಕ್ಕೆ ಅಥವಾ ಪ್ರಕಟಿಸುವುದಕ್ಕೆ, ಅಂದರೆ ಸಾಕ್ಷಿಗಾಗಿ. ಮತ್ತು ಕೆಂಪು ಸಮುದ್ರ ಒಣಗಿ ಹೋಯ್ತಂತೆ. ಹೌದು, ದೇವರು ವಾಕ್ಯದಲ್ಲಿದೆ, ಅದನ್ನು ನಾನು ನಂಬ್ತೇನೆ. ಆದರೆ ಹೇಗೆ ಒಣಗಿ ಹೋಯಿತು ಎಂಬುದು 9ನೇ ವಚನದಲ್ಲಿ ನಾವು ಆಶ್ಚರ್ಯವಾಗಿ ನೋಡ್ತೇವೆ. ಕೀರ್ತನೆ 106:9 ಏನಿದೆ, ದೇವರು ಗದರಿಸಲು ಕೆಂಪು ಸಮುದ್ರ ಒಣಗಿ ಹೋಯ್ತಂತೆ. ಹಾಗಾದರೆ ಸುಮ್ಮನೆ ಅದು ಒಣಗಿ ಹೋಗಲಿಲ್ಲ, ದೇವರು ಗದರಿಸಿದ್ನಂತೆ. ಸರಿ, ಅನಂತರ ದೇವರು ದೇವಜನರಿಗೋಸ್ಕರವಾಗಿ ಒಂದು ಅದ್ಭುತವನ್ನು ಮಾಡಿದನು. ಕೆಂಪು ಸಮುದ್ರದಲ್ಲಿ ಒಂದು ಅಡವಿಯಂತೆ ಅವರು ದಾಟಿಕೊಂಡು ನಡ್ಕೊಂಡು ಹೋದರು. ಅನಂತರ ಅವರು ಹೋದ ಮೇಲೆ ನೀರು, ವೈರಿಗಳು ಕೂಡ ಅದೇ ದಾರಿಯಲ್ಲಿ ಹಿಡಿಯೋದಕ್ಕೆ ಯತ್ನಿಸಿದರು. ಆದರೆ ದೇವರು ಅವರಿಗೆ ಹೋಗಂತ ಅಪ್ಪಣೆ ಕೊಟ್ಟಿರಲಿಲ್ಲ. ದೇವರು ಹೋಗಂತ ದೇವಜನರಿಗಷ್ಟೇ ಹೇಳಿದ್ದು, ವೈರಿಗೆ ಹೇಳಿಲ್ಲ. ಆದರೆ ವೈರಿ ದೇವಜನರಂತೆ ಹೋಗುವುದಕ್ಕೆ, ನಡೆಯುವುದಕ್ಕೆ, ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ಯತ್ನಿಸಿದಾಗ ದೇವರು ಪುನಃ ಆ ನೀರನ್ನು ಹಿಂದಕ್ಕೆ ತರಲು ಒಬ್ಬನು ವೈರಿಯು ಉಳಿಯಲಿಲ್ಲ. 12ನೇ ವಚನ, ಆಗ ಅವರು ಆತನ ಮಾತನ್ನು ನಂಬಿ ಆತನನ್ನು ಕೀರ್ತಿಸಿದರು. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಸಮಸ್ಯೆ ಇರುವವರೆಗೆ ಅವರು ದೇವ್ರಿಗೆ ಸ್ತೋತ್ರ ಮಾಡಲಿಕ್ಕೆ ಆಗಲಿಲ್ಲ. ಸಮಸ್ಯೆ ಪರಿಹಾರ ಆಯಿತು, ಆಗ ಸ್ತೋತ್ರ ಮಾಡಿದರು. ಅದಕ್ಕೆ ಆ ಪದ ಆಗ ಅಂತ ಬರ್ತದೆ. ಅಷ್ಟೆಲ್ಲ ದೇವರು ಮಹಾ ಅದ್ಭುತ ಮಾಡಿದರು, ಅದನ್ನು ಬೇಗನೆ ಮರ್ತು ಹೋಗಿಬಿಟ್ರು. ದೇವರನ್ನು ಪರೀಕ್ಷಿಸಿದರು ಮತ್ತು ದೇವರು ಕೂಡ ಅವರಿಗೆ ತಕ್ಕಂತೆ ಶಿಕ್ಷೆ ಕೊಡಬೇಕಾಗಿತ್ತು. ಕ್ಷಯವನ್ನು ದೇವರು ಬರಮಾಡಿದನು. ಮತ್ತು ಮೋಶೆ, ಆರೋನ್ರು ಇವರ ಮೇಲೆ ಹೊಟ್ಟೆ ಕಿಚ್ಚುಪಟ್ರಂತೆ. ಅದು ನನಗೆ ಗೊತ್ತಿರಲಿಲ್ಲ. 16ನೇ ವಚನ, ಕೀರ್ತನೆ 106:16ನೇ ವಚನದಲ್ಲಿ ಭಾಳ ಜನರು ಬಹುಶಃ ಹೊಟ್ಟೆ ಕಿಚ್ಚುಪಟ್ಟರು. ಆದ ಕಾರಣ
ಯಾರ್ಯಾರು ಹೊಟ್ಟೆ ಕಿಚ್ಚುಪಟ್ರು ಅಂತ ಹೇಳ್ಬಿಟ್ಟು ಕೂಡ ಕೆಲವರ ಹೆಸರು ಇಲ್ಲಿ ಬರೆದಿದೆ. ದಾಥಾನನು, ಅಭಿರಾಮನು ಇವರಲ್ಲ, ಕೋರ ಕೂಡ. ಮತ್ತು ಆ ರೀತಿಯಾಗಿದ್ದಾಗ ದೇವರು ಅವರನ್ನು ಶಿಕ್ಷಿಸಬೇಕಾಯಿತು. 18ನೇ ವಚನ, ಅವರ ಬಗ್ಗೆ ಅವರ ನಾಯಕರಾಗಿದ್ದರು, ವಿಶ್ವಾಸಿಗಳಾಗಿದ್ದರು, ಯಾಜಕರಾಗಿದ್ದರು. ಆದರೆ ದೇವರ ಆತ್ಮನು ಅವರ ಬಗ್ಗೆ 18ನೇ ವಚನದಲ್ಲಿ ದುಷ್ಟರನ್ನು ಎಂಬುದಾಗಿ ಬರೀತಾನೆ. ವಿಶ್ವಾಸಿ ದುಷ್ಟರಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ದೇವರ ಸೇವಕರಾಗಿರುವಂಥ ಈ ಕೋರ, ದಾಥಾನ್, ಅಭಿರಾಮ್ ಎಂಬಂಥ ದೇವರ ಸೇವಕರು, ಯಾಜಕರು ದುಷ್ಟರಾಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ. ಅದನ್ನೇ ಪವಿತ್ರಾತ್ಮನು ಅಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿದ್ದಾಗ 22ನೇ ವಚನ, ತಮ್ಮ ರಕ್ಷಕನಾದ ದೇವರನ್ನು ಅವರು ಮರೆತು ಬಿಟ್ರು. ಈಗಾಗಲೇ ಮರೆತರು ಅಂತ ಹೇಳ್ಬಿಟ್ಟು 13ನೇ ವಚನದಲ್ಲಿದೆ, ಆದರೆ ಮರೆತೇ ಬಿಟ್ರಂತ 22ನೇ ವಚನದಲ್ಲಿದೆ. ಹೌದು, ರಕ್ಷಕನಾದ ಅಂತ ಹೇಳಿದಾಗ ಮತ್ತೆ ಯೇಸು ಕ್ರಿಸ್ತನ ಒಂದು ಚಿತ್ರ. ಅದಾದ ನಂತರ 23ನೇ ವಚನದಲ್ಲಿ ಮೋಶೆ ಮಧ್ಯಸ್ಥನಾಗಿ ನಿಲ್ಲುವಂಥದ್ದನ್ನು ನಾವು ನೋಡ್ತೀವಿ. ಹೊಸ ಒಡಂಬಡಿಕೆ ಮಧ್ಯಸ್ಥನಾದ ಯೇಸು ಕ್ರಿಸ್ತನನ್ನು 1ನೇ ತಿಮೋಥಿ 2ನೇ ಅಧ್ಯಾಯದಲ್ಲಿ ಇರುವಂಥ ಆ ಮಾತು ಇಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನ ಛಾಯೆ ಚಿತ್ರ ಮತ್ತೊಮ್ಮೆ ನಾವು ನೋಡ್ತಾ ಇದ್ದೀವಿ. ಮಧ್ಯಸ್ಥನಾಗಿದ್ದರೂ ಕೂಡ ಏನಾಯಿತು? ಇವರು ನಂಬಲಿಲ್ಲ. 24ನೇ ವಚನ, ಗುಣಗುಟ್ಟಿದರು. 25ನೇ ವಚನ, ಕಿವಿಗೊಡಲಿಲ್ಲ. 25ನೇ ವಚನ, ಮತ್ತು ದೇವರನ್ನು ಕೆಣಕಿದರು. 29ನೇ ವಚನ. ಆದರೆ ಫಿನೆಹಾಸನು ಅಂತ ಹೇಳ್ಬಿಟ್ಟು ಒಬ್ಬನು, ಫಿನೆಹಾಸನು, ಅವನು ನೋಡುವಾಗ ಒಂದು ಧೈರ್ಯವಾಗಿ, ವೈರಾಗ್ಯವಾಗಿ ಪಾಪವನ್ನು ತಮ್ಮ ಪಾಳ್ಯದಲ್ಲಿ, ತಮ್ಮ ನಡುವೆಯಿಂದ ತೆಗೆದು ಹಾಕ್ತಾನೆ. ಪಾಪವು ಕೊಡುವ ಸಂಬಳ ಮರಣ. ಪಾಪ ಮಾಡಿದರೆ ಆತ್ಮಿಕ ಮರಣ. ಈ ಹಣ್ಣನ್ನು ತಿಂದ ದಿನವೇ ಸತ್ತೇ ಸಾಯುವಿ. ಹಾಗಿರುವಾಗ ಅದಕ್ಕೆ ಮರಣದಿಂದಲೇ, ಆ ಪಾಪವನ್ನು ಮರಣದಿಂದಲೇ ಈ ಫಿನೆಹಾಸನು ಅದನ್ನು ಪರಿಹಾರ ಮಾಡ್ತಾನೆ, ನಿಲ್ಲಿಸಿಬಿಡ್ತಾನೆ. ಹೌದು, ಪಾಪ ಮಾಡಿದಂಥ ವ್ಯಕ್ತಿಗೆ ಇವನು ಮರಣದಂಡನೆಯನ್ನು ಕೊಡೋದರಿಂದ ಏನಾಯಿತು? ವ್ಯಾಧಿಯು ನಿಂತು ಹೋಯಿತು. ಮತ್ತು ಅವನು ಮಾಡಿದ್ದು ತಲತಲಾಂತರಕ್ಕೂ ನೀತಿ ಎಂದು ಎಣಿಸಲ್ಪಟ್ಟಿತು. ನೋಡ್ರಿ 31ನೇ ವಚನ. ಇದೇ ಕಾರ್ಯವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ್ದು. ಪಾಪವನ್ನು ತನ್ನ ಮರಣದಿಂದ ನಿವಾರಿಸಿದನು, ಪರಿಹರಿಸಿದನು, ಯಜ್ಞದಿಂದ, ಬಲಿಯಾದದ್ದರಿಂದ. ಇದು ಆ ರೀತಿಯಾಗಿ ಆತನು ಮಾಡಿದ್ದಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನಾವು ನೀತಿವಂತರು ಆಗಲಿಕ್ಕೆ ಆಸ್ಪದವಾಯಿತು. ಆಶ್ಚರ್ಯ. ಸರಿ, ಮೋಶೆ ಬಗ್ಗೆ ಸ್ವಲ್ಪ ಒಂದು ಮಾತಿದೆ 32ನೇ ವಚನದಲ್ಲಿ. ಮೋಶೆಗೆ ಯಾಕೆ ಕೇಡು ಉಂಟಾಯಿತು ಅಂತ ಹೇಳ್ಬಿಟ್ಟು. ಯಾಕೆ ಅಂತೇಳಿದರೆ, ಅವರ ದೆಸೆಯಿಂದ ಮೋಶೆಗೆ ಕೇಡು ಉಂಟಾಯಿತು. ಇಸ್ರಾಯೇಲಿನಿಂದಲೇ ನಾಯಕನಿಗೆ ಕೇಡು ಉಂಟಾಯಿತಂತೆ. ಕೆಲವು ಸಾರಿ ಅದು ಸಾಧ್ಯ. ಆದರೆ ಮೋಶೆ ಯಾಕೆ ದುಡುಕಿ ಮಾತಾಡಿದನು ಅಂತ ಹೇಳ್ಬಿಟ್ಟು 33ನೇ ವಚನ, ಕೀರ್ತನೆ 106:33 ಬರೆದಿದ್ದದೇನಂತ ಹೇಳಿದರೆ, ಅವರು ದೇವರಾತ್ಮನಿಗೆ ವಿರೋಧವಾಗಿ ನಿಂತದ್ದರಿಂದ ಮೋಶೆ ದುಡುಕಿ ಮಾತಾಡಿದನು. ಹೌದು, ಆತನು ಮಾಡಿದ್ದು ಒಳ್ಳೆಯದಂತ ನಮಗೆ ಅನಿಸ್ತದೆ. ಆದರೂ ಕೂಡ ಜನರ ಬಗ್ಗೆ ನೋಡುವಾಗ 34ನೇ ವಚನ ಅವಿಧೇಯರು, 35ನೇ ವಚನ ದುರಾಚಾರಿಗಳು, ಮತ್ತು ದೇವರು ನಿಷೇಧಿಸಿದ್ದನ್ನು ಅವರು ಮಾಡಿದರು. 38ನೇ ವಚನ ಹೊಲೆ ಮಾಡಿದರು. 39ನೇ ವಚನ ಅಶುದ್ಧರಾದರು, ದೇವದ್ರೋಹಿಗಳಾಗ್ಬಿಟ್ರು. ಈ ರೀತಿಯಾಗಿರೋದ್ರಿಂದ ವೈರಿಗಳಿಗೆ ದೇವರು ತನ್ನ ಜನರನ್ನು ಒಪ್ಪಿಸಿ ಕೊಟ್ಟನು. 40ನೇ ವಚನ. ಹೌದು, ದೇವರು ಆ ರೀತಿಯಾಗಿ ಮಾಡಿ, ಆದರೆ ಅವರು ಕುಗ್ಗಿ ಹೋದರು. ಕುಗ್ಗಿ ಹೋಗಿದಾಗ ದೇವರವರನ್ನು
ರಕ್ಷಿಸಿದನು. ಅನೇಕ ಸಾರಿ ಮತ್ತೆ ಮತ್ತೆ ಅವ್ರು ತಪ್ಪು ಮಾಡಿಬಿಟ್ಟು ದೇವರನ್ನು ಕೇಳಿಕೊಂಡಾಗ ದೇವರು ರಕ್ಷಿಸಿದನು. ಆ ರೀತಿಯಾಗಿ ಬಂದಾಗ ಕೊನೆಗೆ ಅವರು ಮತ್ತೆ ಅವಿಧೇಯರಾದರು, ಹೀನ ಸ್ಥಿತಿಗೆ ಬಂದರು. ಆದರೆ ಕಷ್ಟದಲ್ಲಿ 44ನೇ ವಚನ, ಅವರು ಮೊರೆ ಇಟ್ಟಾಗ ದೇವರು ಅವರನ್ನು ರಕ್ಷಿಸಿದನು ಅಂತ ನಾವು ನೋಡ್ತೀವಿ. ಹೌದು, ಹೀನ ಸ್ಥಿತಿಯಲ್ಲಿ ಕೂಡ ಅವರು ದೇವರಿಗೆ ಮೊರೆ ಇಟ್ಟರು. ಅದನ್ನೇ ನಾವು ಕಲಿತೀವಿ. ಯಾಕಂತ ಹೇಳಿದರೆ, ನಾವು 43ನೇ ವಚನದ ಕೊನೆ ಭಾಗದಲ್ಲಿ ಈ ರೀತಿಯಾಗಿದೆ, ತಮ್ಮ ಅಕ್ರಮದಿಂದಲೇ ಹೀನ ಸ್ಥಿತಿಗೆ ಬಂದರು. ಈಗ ಅವರ ಸ್ಥಿತಿ ಏನಾಗಿದೆ? ಹೀನ ಸ್ಥಿತಿ. ಹೀನ ಸ್ಥಿತಿಗೆ ಬಂದಾಗ ಏನು ಮಾಡ್ಬೋದು? ಒಂದು ಕೆಲಸ ಮಾಡ್ಬೋದು. ಅವ್ರು ಮಾಡಿದ ಒಂದು ಒಳ್ಳೆಯ ಸಂಗತಿ ಏನದು? ಅವರು ತಮ್ಮ ಕಷ್ಟದಲ್ಲಿ ಮೊರೆ ಇಟ್ಟರು, ಪ್ರೇಯರ್ ಮಾಡಿದರು, ಪ್ರಾರ್ಥನೆ ಮಾಡಿದರು. ಆದ ಕಾರಣ ಅವರ ಮೊರೆಯನ್ನು ಕೇಳಿ ಪರಾಮರಿಸಿದನು ನಮ್ಮ ದೇವರು. ಯಾಕೆ ಅದನ್ನು ಹಾಗೆ ಮಾಡಿದನು ಆ ರೀತಿಯಾಗಿ ಅಂತ ನೋಡುವಾಗ, ತನ್ನ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡು ಕೃಪಾತಿಶಯದಿಂದ ಅವರನ್ನು ಕನಿಕರಿಸಿದನು. ಹೌದು, ದಯೆ ಹುಟ್ಟಿಸಿದನು. ಆಶ್ಚರ್ಯ. ಆ ರೀತಿಯಾಗಿ ಮಾಡಿದಾಗ ಏನಾಯಿತು? 47ನೇ ವಚನದಲ್ಲಿ, ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು. ದೇವರು ಯಾವಾಗ ಪ್ರಾರ್ಥನೆಗೆ ಉತ್ತರ ಕೊಡ್ತೀವಿ ಆವಾಗ ಸ್ತೋತ್ರ ಬರ್ತಿದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಡೋ ಮುಂಚೆನೇ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವವರಾಗಿರೋಣ್ರಿ. ಇಸ್ರಾಯೇಲ್ ದೇವನಾದ ಯೆಹೋವನಿಗೆ ಯುಗ ಯುಗಾಂತರಗಳವರೆಗೂ ಕೊಂಡಾಟವಾಗಲಿ. ಸರ್ವ ಜನರು ಆಮೇನ್ ಅನ್ನಲಿ. ಆಮೇನ್ ಅಂತ ಹೇಳಿದರೆ ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಹೆಸರಾಗಿದೆ. ಪ್ರಕಟಣೆ 3ರಲ್ಲಿ ಆಮೇನ್ ಎಂಬಾತನು ಅಂತ ಆತನಿಗೆ ಹೆಸರು. ಆದ ಕಾರಣ ಯೇಸು ಕ್ರಿಸ್ತನ ಒಂದು ಚಿತ್ರ ಮತ್ತೆ ಇಲ್ಲಿ ಬರುವಂಥದ್ದನ್ನು ನಾವು ನೋಡ್ತೇವೆ ರೀ. ಆ ರೀತಿಯಾಗಿ ಮುಗಿಸಿದ ಮೇಲೆ 48ನೇ ವಚನದ ಕೊನೆ ಆ ಭಾಗದಲ್ಲಿ ಏನಂತಿದೆ? ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಹೇಳಲಾಗಿದೆ. ಕೀರ್ತನೆ 106ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.